आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಸರ್ಕಾರಕ್ಕೆ ಧಿಕ್ಕಾರ ಹಿಂದೂ ಧರ್ಮದ ಸಂಸ್ಕೃತಿನ ಹಾಳು ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಗೋಮಾತೆಯನ್ನು ರಕ್ಷಣೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮನೆ ನುಗ್ಗಬೇಕಂತ ಹೋಗಿಲ್ಲ. ನಾವ್ ಹೇಳ್ತಾ ಇರೋದು ಈ ಘಟನೆ ನಡೆದತಕ್ಕಂಥ ಪ್ರತಿಕ್ರಿಯೆ ಕೊಡ್ಲಿ. ದುಷ್ಕರ್ಮಿ ಆ ದುಷ್ಕರ್ಮಿನ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡಿದೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳು ಗೊತ್ತಿಲ್ಲ. ಅದಕ್ಕೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಗೋವಿನ ಹಸುವಿನ ಕೆಚ್ಚಲ ಕೊಯ್ದಂಥವನ್ನ ಅರೆಸ್ಟ್ ಮಾಡಬೇಕು. ಈ ಕಾಂಗ್ರೆಸ್ ಸರ್ಕಾರ ಅಂಥವ್ರನ್ನ ರಕ್ಷಣೆ ಮಾಡಬಾರ್ದು. ಈ ಸ್ಥಳೀಯವಾಗಿ ಶಾಸಕರು ಕೂಡ ಇದ್ರ ಬಗ್ಗೆ ಒಂದು ಕೂಡ ಚಕಾರ ಎತ್ತಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದಕ್ಕೆ ನಾವು ರೈತರು ಈ ಒಂದು ದುಷ್ಕೃತ್ಯ ಮಾಡಿದಂಥವನ್ನ ಅರೆಸ್ಟ್ ಮಾಡಿ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಶಾಸಕರಿಗೆ ಮನವಿ ಕೊಡಕ್ಕೆ ಬಂದಿದ್ವಿ. ಶಾಸಕರು ಇಲ್ಲಿ ಗೌರ್ಮೆಂಟ್ ಆಫೀಸ್ ಯಾವುದೂ ಇಲ್ಲ, ಅವ್ರು ಖಾಸಗಿ ನಿಲಯಕ್ಕೆ ಬಂದಿದ್ವಿ. ಅದು ಕೊಡೋಕೆ ಬಂದಾಗ ನಮ್ಮ ಪೊಲೀಸ್ ಆರಕ್ಷಕರು ಈ ಥರ ನೀವು ಮಾಡ್ಬೇಕಾದ್ರೆ ನಾವು ಮನವಿ ಕೊಡ್ಬೇಕಂತ ಅವ್ರು ಹೇಳಿದರು. ಸರ್ ಹಂಗಲ್ಲ, ನಮ್ಮ ಪರ್ಮಿಷನ್ ತೊಗೋಬೇಕಂತ ಹೇಳಿದ್ರು. ಸರ್ ಹಂಗಲ್ಲ, ನಾವು ಮನವಿ ಕೊಡಕ್ಕೆ ಬಂದಿದ್ವಿ, ಪ್ರತಿಭಟನೆ ಮಾಡಕ್ಕೆ ಬಂದಿಲ್ಲ. ರೈತರು ನಾವು ಏನು ಆ ಗೋವು ಎಲ್ಲರಿಗೆ ಹಾಲು ಕೊಡುತ್ತೆ. ಪ್ರತಿಯೊಬ್ಬರು ತಾಯಿ ಹಾಲು ಹೇಗೆ ಕುಡಿತೀವೋ ಹಾಗೆ ಗೋವಿನ ಹಾಲು ಕೂಡ ಪ್ರತಿಯೊಬ್ಬರು ಕುಡಿತೀವಿ. ಆ ಗೋವಿನ ಮಹತ್ವ ಅನ್ನೋದು ಏನನ್ನೋದು ಈ ಶಾಸಕರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದಪ್ಪ ಚರ್ಮ ಸರ್ಕಾರಕ್ಕೆ ಇದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಅವರಿಗೆ ಮನವಿ ಮಾಡಕ್ಕೆ ಬಂದಿದ್ವಿ. ಹಾಗಾಗಿ ಇಲ್ಲಿ ಆರಕ್ಷಕರು ನಮಗೆ ಅವಕಾಶ ಕೊಟ್ಟಿಲ್ಲ. ದಯಮಾಡಿ ನಾವು ಈಗಲಾದ್ರೂ ಕೈ ಮುಡಿ ಕೇಳ್ಕೊತೀವಿ. ಶಾಸಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ನಾವು ಕಾಯ್ತಾ ಇದ್ದೀವಿ. ಏನು ಅವ್ರಿಗೆ ಪ್ರತಿಕ್ರಿಯೆ ಕೊಡ್ಬೇಕಂತ ಅವ್ರ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ ರೈತರ ಪರವಾಗಿ. ನಾನು ಒಬ್ಬ ರೈತರ ಮಗ. ಈಗೇನು ಶಾಸಕರು ಭೇಟಿ ಆಗಿರೇ ಮತ್ತೆ ಭೇಟಿಯಾಗಿ ಅವಕಾಶ ಕೊಟ್ಟಿಲ್ಲ. ನಾವು ಕೂಡ ಏನು ಭಾಳ ಜನ ಬಂದಿಲ್ಲ, 1-8 ಜನ ಬಂದಿದ್ದೀವಿ ಮನವಿ ಕೊಡಕ್ಕೆ. ಒಬ್ರಿಬ್ರು ಬರ್ತಾರ ಮನವಿ ಕೊಡಕ್ಕೆ. 1-8 ಜನ ಬಂದಿದ್ದೀವಿ, ಬಟ್ ಅವ್ರು ಯಾರು ಅವಕಾಶ ಕೊಟ್ಟಿಲ್ಲ. ಇವರು ಆರಕ್ಷಕರು ಇಲ್ಲ, ಅದು ಖಾಸಗಿ ನಿಲಯ ಐತೆ, ಅಲ್ಲಿ ನೀವು ಅವರು ಫ್ಯಾಮಿಲಿ ಇರ್ತಾರಂದ್ರು. ಸರಿ, ಸರ್ಕಾರಿ ನಿಲಯ ಎಲ್ಲಿದೆ ಹೇಳ್ರಿ, ಅಲ್ಲಿಗಾರ ಹೋಗ್ತೀವಿ ನಾವು ಅಂತ ಹೇಳಿದ್ವಿ. ಇವತ್ತು ತಹಸೀಲ್ದಾರಿಗೆ ಆಫೀಸ್ಗೆ ಹೋಗೋದು, ಇವತ್ತು ರಜೆ ಇದೆ. ಎಲ್ಲಿ ಯಾರ ಮನೆಗೆ ಹೋಗಮ್ಮ? ಅದಕ್ಕೆ ಶಾಸಕರ ಖಾಸಗಿ ನಿಲಯಕ್ಕೆ ಹೋಗಿ ನಾವೇನು ಅವ್ರ ಮನೆಗೆ ಹೋಗಿ ದೌರ್ಜನ್ಯ ಮಾಡಿಲ್ಲ, ಏನು ಎಂಥದ್ದು ಅವ್ರ ಮನೆಗೆ ಒಳಗಡೆನೇ ಹೋಗಿಲ್ಲ. ಇನ್ನು ನಾವು ಹೊರಗಡೆ ಇರಬೇಕಾದ್ರೆ ಒಂದು ಮನವಿ ಕೊಡ್ಬೇಕಂತ ಬಂದಾಗ ಆರಕ್ಷಕರು ನಮ್ಮ ಹಿಡ್ಕೊಂಡು ಹೊರಗೆ ಬಂದ್ರೆ ನಾವೇನು ಮಾಡಬೇಕು? ನಮ್ಮ ಸ್ವತಂತ್ರ ಎಲ್ಲಿದೆ? ಇವತ್ತು ಆ ಗೋವು ಅನ್ನೋದು ಪ್ರತಿಯೊಬ್ಬರು ಗೋಮಾತೆಯನ್ನು ಪೂಜೆ ಮಾಡ್ತೀವಿ. ಇವತ್ತು ಅದನ್ನು ಕೆಚ್ಚಲಾಗಿ ಕೊಯ್ದಿದ್ದಾನೆ ಅಂದರೆ ಅವನು ಎಂಥ ಒಂದು ದುಷ್ಕೃತ್ಯ ಮಾಡಿದ್ದಾನೆ ಅವನು. ಈ ಸರ್ಕಾರ ಏನು ಮಾಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರ ಇಂಥವ್ರನ್ನ ರಕ್ಷಣೆ ಮಾಡ್ಕೊತ ಹೊಂಟಿದೆ. ಅದಕ್ಕಿದು ಎಲ್ಲ ರೈತ ಮಿತ್ರರು ಅದನ್ನು ಗೋಮಾತೆ ದೇವರಂತ ಪೂಜೆ ಮಾಡ್ತೀವಿ ನಾವು. ಇಡೀ ಭಾರತ ದೇಶ ದೇವರಂತ ಪೂಜೆ ಮಾಡುವಂಥದ್ದನ್ನು ಕೆಚ್ಚಲಾಗಿ ಕೊಯ್ದಿದ್ದಾರೆ ಅಂದರೆ ಎಷ್ಟು ನೋವಾಗುತ್ತೀರಿ. ಅದಕ್ಕಾಗಿ ದಯಮಾಡಿ ಈ ಶಾಸಕರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು. ಏನಾಗಿದೆ, ಏನು ಮಾಡ್ತೀವಿ ಅನ್ನೋದು ಕೂಡ ಪ್ರತಿಕ್ರಿಯೆ ಕೊಡಬೇಕು ಅಂತ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಏನಾದ್ರು ಎಂಡಿ ಒಗ್ದಾರ ಅಂತ ಕೇಸಿ ಆರೋಪ ಮಾಡತ್ತಾರ. ಏನು ಯಾರು ಒಗ್ದಿರ? ಒಬ್ರು ಮಾತಾಡ್ರಿ. ಕಲ್ಲು ತೂರಾಟ ಮಾಡೋರು ಬೇರೆ ಇದ್ದಾರೆ. ಈ ಗೋವನ್ನು ಕತ್ತರಿಸುವಂತ ತಾಲಿಬಾನಿಗಳನ್ನು ರಕ್ಷಿಸುವ ಕಾಂಗ್ರೆಸ್ ಸರ್ಕಾರವನ್ನ ಯಾವ ರೀತಿ ನಾವು ಮನವರಿಕೆ ಮಾಡ್ಕೊಳ್ಬೇಕಂತ ಶಾಸಕರು ಮನವರಿಕೆ ಮಾಡಕ್ ಬಂದಿದ್ವಿ. ಅದನ್ನ ನಮ್ಮ ಪೊಲೀಸ್ ಇಲಾಖೆಯವರು ದುಷ್ಕೃತ್ಯ ಯಾರು ಮಾಡಿಲ್ಲ. ಮನೆ ಮುಂದೆ ರಂಗೋಲಿ ಹಾಕ್ತಾರಲ್ಲ, ರಂಗೋಲಿ ಹಾಕಿ ಜಾಗದಲ್ಲಿ ಎಂಡಿ ಸಾರಿಸಬೇಕು. ಆ ಎಂಡಿ ಮಹತ್ವ ಏನನ್ನೋದು ಅವ್ರಿಗೆ ಶಾಸಕರಿಗೆ ಗೊತ್ತಾಗಬೇಕು. ಅವರು ಗೋಗಳನ್ನು ಸಾಕ್ತಾರಲ್ಲ, ಅವ್ರಿಗೆ ಗೊತ್ತಿದ್ರು ಕೂಡ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಇದರಿಂದ ಏನಿದೆ ಅಂತ ನಮ್ಗೆ ಅನುಮಾನ. ಅದಕ್ಕಾಗಿ ದಯವಿಟ್ಟು ಶಾಸಕರೇ ಈ ಎಂಡಿ ಮಹತ್ವ ಏನನ್ನೋದು ಗೊತ್ತಾಗೋದಕ್ಕೋಸ್ಕರ ಎಂಡಿ ತಂದು ಸಾರ್ಸಕ್ಕೆ ನಾವು ಹೋಗಿದ್ದು. ನಾವು ಕಲ್ಲು ತೂರಾಟ ಮಾಡೋರಲ್ಲ, ಎಂಡಿ ಹೋಗಿರಲ್ಲ, ನಾವಂತ ದುಷ್ಕೃತ್ಯ ಮಾಡೋರಲ್ಲೇ ಅಲ್ಲ. ರೈತರು ಯಾರು ಅಂತ ಕೆಲಸ ಮಾಡಕ್ ಹೋಗುದಿಲ್ಲ. ಸಂಗಮೇಶ್ ಗುಂಡಕನಾಳ್ ನಾಗೂರು.